ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದೇ ರೀತಿ ಉಪ್ಪಿಟ್ಟು, ಅವಲಕ್ಕಿ, ದೋಸೆ ಎಲ್ಲ ತಿಂದು ಬೋರ್ ಆಗ್ತಾ ಇದ್ರೆ ಕೆಲವೊಂದು ದಿನ ಈ ರೀತಿ ಡಿಫರೆಂಟ್ ಆಗಿ ಉದುರಾಗಿರುವಂತಹ ಒಂದು ಬೆಸ್ಟ್ ಸಾಬುದಾನ ಕಿಚಡಿನ ನೀವು ಮಾಡ್ಕೊಳ್ಬಹುದು. ಇದನ್ನ ನೀವು ವ್ರತದ ಟೈಮ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಇದಕ್ಕೆ ನಾವು ಈರುಳ್ಳಿ, ಬೆಳ್ಳುಳ್ಳಿ ಏನನ್ನು ಹಾಕೋದಿಲ್ಲ. ಸೊ ಇಷ್ಟು ಟೇಸ್ಟಿ ಆಗಿರುವಂತಹ ಸಾಬುದಾನ ಕಿಚಡಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ನೋಡ್ತಾ ಹೋಗೋಣ ಅಲ್ವಾ. ಸ್ಟಾರ್ಟ್ ಮಾಡೋಣವಾ? ಫಸ್ಟ್ ನೋಡಿ, ಒಂದು ಪಾತ್ರೆಗೆ ನಾನು 1.5 ಕಪ್ ಆಗುವಷ್ಟು ಸಾಬುದಾನನ ತಗೊಂಡಿದ್ದೀನಿ. ನಾನು ಮೀಡಿಯಂ ಸೈಜ್ ಆಗಿರುವಂತಹ ಸಾಬುದಾನ ತಗೊಂಡಿದ್ದೀನಿ. ಆಕ್ಚುಲಿ ಇದರಲ್ಲಿ ತುಂಬಾ ಚಿಕ್ಕದು ಬರುತ್ತೆ, ಕೆಲವೊಂದು ದೊಡ್ಡದು ಬರುತ್ತೆ, ನೈಲಾನ್ ಸಾಬಕ್ಕಿ ಅಂತ ಬರುತ್ತೆ, ಯಾವ್ದಾದ್ರೂ ತಗೊಳ್ಬಹುದು. ಬಟ್ ಇದು ಮೀಡಿಯಂ ಸೈಜ್ ಇರೋದು ತುಂಬಾ ಚೆನ್ನಾಗಾಗುತ್ತೆ. ಮೊದಲನೇ ಟಿಪ್ ಏನಂದ್ರೆ, ನೀವು ಈ ರೀತಿ ಸಾಬಕ್ಕಿನ ತೊಳ್ಕೊಳ್ಳುವಾಗ ತುಂಬಾ ಅದನ್ನ ಪ್ರೆಸ್ ಮಾಡಿ ತೊಳಿಬಾರ್ದು. ಜೆಂಟಲ್ ಆಗಿ ಈ ರೀತಿ ಹ್ಯಾಂಡಲ್ ಮಾಡಿ ಆಮೇಲೆ ಇದನ್ನ 1-2 ಸಾರಿ ನೀರು ಹಾಕಿ ತೊಳೆದು ನೀರನ್ನ ಇಳಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಸಾಬಕ್ಕಿನ ತಗೊಂಡಿರೋಂತ ಕಪ್ನಲ್ಲೇ 1 ಕಪ್ ಆಗುವಷ್ಟು ನೀರನ್ನ ಹಾಕಿ ಇದನ್ನ ಜಸ್ಟ್ ಈ ರೀತಿ ಮುಳುಗಿದ್ರೆ ಸಾಕೋದು. ಆ ರೀತಿ ಮಾಡಿ 4 ಅವರ್ಸ್ ಅದನ್ನ ಹಾಗೆ ಇಟ್ಕೊಳ್ಳೋಣ. ಆಮೇಲೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇದು ಇಂಡಸ್ ವ್ಯಾಲಿ ಫ್ರೈಯಿಂಗ್ ಪ್ಯಾನ್, ತುಂಬಾ ಚೆನ್ನಾಗಾಗುತ್ತೆ. ಇದು ಐರನ್ ಇರುತ್ತೆ. ಇಂಡಿಯಾದ ಲೀಡಿಂಗ್ ಕುಕ್ವೇರ್ ಬ್ರ್ಯಾಂಡ್ಗಳಲ್ಲಿ ಇದು ಒಂದು. ಸೊ ಚೆನ್ನಾಗಿ ಈ ರೀತಿ ಶೇಂಗಾನ ಹಾಕ್ಬಿಟ್ಟು 1 ಬೌಲ್ ಆಗುವಷ್ಟು ಶೇಂಗಾನ ಹಾಕೊಂಡಿದ್ದೀನಿ. ಇದನ್ನ ಒಂದ್ಸರಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಮಾಡ್ಕೊಳ್ಬಾರ್ದು, ಲೋ ಫ್ಲೇಮ್ ನಲ್ಲಿ ತುಂಬಾ ಹೊತ್ತಿನವರೆಗೆ ಹುರಿದು ರೆಡಿ ಮಾಡ್ಕೊಂಡ್ರೆ ಗರ್ಗರಿ ಆಗಿರುವಂತಹ ಶೇಂಗಾ ರೆಡಿ ಆಗುತ್ತೆ. ಆಮೇಲೆ ಇದನ್ನ ಒಂದು ಪ್ಲೇಟ್ಗೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾದ್ಮೇಲೆ ಒಂದ್ ಸ್ವಲ್ಪ ಕೈಯಿಂದ ಈ ರೀತಿ ಮಾಡ್ಕೊಂಡ್ರೆ ಎಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ನಾವು ಒಂದ್ ಸ್ವಲ್ಪ ಕುಟಾಣಿ ಏನಿರುತ್ತೆ ಅಲ್ವಾ, ಅದರಲ್ಲಿ ಕುಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ನೀವು ಮಿಕ್ಸಿಗೆ ಕೂಡ ಒಂದ್ಸರಿ ಜಸ್ಟ್ ಹಾಕಿ ತೆಕ್ಕೊಂಡ್ರೆ ಕೂಡ ಸಾಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿ ಕೂಡ ಮಾಡಿ ಇದನ್ನ ಕಡಿಯಾಗಿ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಕಡೆಗೆ ನೋಡಿ, ಸಾಬುದಾನ ಕೂಡ 4 ಅವರ್ಸ್ ನೆಂದಿದೆ. ನಿಮ್ಗೆ ಟೈಮ್ ಇರಲಿಲ್ಲ ಅಂತ ಆದ್ರೆ 3 ಅವರ್ಸ್ ಕೂಡ ನೀವು ಇಟ್ಕೊಳ್ಬಹುದು. ಬಟ್ ನಾನು ಹೇಳಿರೋಂತ ಮೆಜರ್ಮೆಂಟ್ ಅಲ್ಲಿ ಇದು ನೋಡಿ ಎಷ್ಟು ಉದುರಾಗಿರುವಂತಹ ಸಾಬುದಾನ ರೆಡಿ ಆಗಿದೆ. ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಇದು ಸಾಫ್ಟ್ ಆಗಿರುತ್ತೆ. ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು 6-7 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ಸೆಕೆಂಡ್ ಟಿಪ್ ಏನಂದ್ರೆ, ಇದಕ್ಕೇನೆ 1-2 ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಮತ್ತೆ ಹಸಿಮೆಣಸನ್ನ ಹಾಕೊಂಡಿದ್ದೀನಿ. ಮತ್ತೆ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸನ್ನ ನಾನು ಮಧ್ಯ ಸಿಗದ್ಬಿಟ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು. ಹಾಗೆ 1/2 ಕಪ್ ಆಗುವಷ್ಟು ಗೋಡಂಬಿ ಕೂಡ ಹಾಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಹಾಗೆ 1-2 ಆಲೂಗಡ್ಡೆನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದನ್ನ ಈ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಮೊದಲೇ ಬೇಯಿಸ್ಕೊಳ್ಳೋದಲ್ಲ, ಏನು ಬೇಡ. ಇದರಲ್ಲಿ 5 ನಿಮಿಷ ನೀವು ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿ ಅದು ಬೆಂದ್ಕೊಂಡ್ ಬಿಡುತ್ತೆ ಎಣ್ಣೆಲ್ಲೇನೆ. ಹಾಗೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಹೀಗೆ ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಆಲೂಗಡ್ಡೆ ತುಂಬಾ ಬೇಗ ಫ್ರೈ ಆಗುತ್ತೆ, ಮತ್ತೆ ಚೆನ್ನಾಗಿ ಉಪ್ಪು ಕೂಡ ಹೀರ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ನೋಡಿ 1 ಚಮಚ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋದ್ರಿಂದ ಸಾಬುದಾನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಿಚಡಿದು. ಹಾಗೆ 1 ಚಮಚ ಅರಿಶಿನ ಕೂಡ ಹಾಕೊಂಡಿದ್ದೀನಿ. ಅರಿಶಿನ ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಗೆ ಈಗ್ಲೇನೆ ನಾನು ಒಗ್ಗರಣೆಗೆ ಒಂದ್ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಕೂಡ ಹಾಕೊಳ್ಳೋದಕ್ಕೆ ಅಂತ ಒಂದ್ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತೆ ನೋಡಿ, ಈಗ ನೆನ್ಸಿಟ್ಕೊಂಡಿರೋಂತಹ ಸಾಬುದಾನನ ಹಾಕೊಳ್ತಾ ಇದ್ದೀನಿ. ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಉದುರಾಗಿ ಬಂದಿದೆ ಇದು. ನೀವು ಜಾಸ್ತಿ ನೀರನ್ನ ಹಾಕಿ ಬೇಯಿಸ್ಕೊಂಡಿದ್ರೆ ಅದನ್ನ ನೆನ್ಸ್ಕೊಂಡ್ರೆ ಏನಾಗುತ್ತೆ, ಅದು ಎಲ್ಲ ಒಂಥರ ಪಿಚ್ಚಾಗಿ ಅದು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿ ನೀವು ನೆನ್ಸಿಟ್ಕೊಂಡ್ರೆ ನೋಡಿ ಎಷ್ಟು ಉದುರಾಗಿ ಬಂದಿರುತ್ತೆ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ. ಆಮೇಲೆ ನೋಡಿ, ಒಂದ್ ಸ್ವಲ್ಪ ಲಿಂಬು ರಸನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. 1 ಲಿಂಬೆ ಹಣ್ಣಿನ ರಸನ ನಾನು ಹಾಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆಕ್ಚುಲಿ ಇದು 4 ಜನರಿಗೆ ಆಗುತ್ತೆ ನಾನು ಇವತ್ತು ತೋರಿಸ್ಕೊಟ್ಟಿರೋಂಥ ಮೆಜರ್ಮೆಂಟ್ಗೆ. ಹಾಗೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು, 5 ನಿಮಿಷ ಇದನ್ನ ಸಿಮ್ಮಲ್ಲಿ ಇಡಿ. ಆವಾಗ ಏನಾಗುತ್ತೆ, ಈ ಸಾಬುದಾನ ಚೆನ್ನಾಗಿ ಸಾಫ್ಟ್ ಆಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಬೆಂದುಕೊಳ್ಳುತ್ತೆ. ಮಧ್ಯ ಬೇಕಿದ್ರೆ ಒಂದ್ಸರಿ ಈ ರೀತಿ ಮಗಚ್ಕೊಳ್ತಾ ಇರಿ. ತುಂಬಾನೇ ಟೇಸ್ಟಿಯಾಗಿರುವಂತಹ ಸಾಬುದಾನ ಕಿಚಡಿ ಈಗ ನೋಡಿ ರೆಡಿ ಆಯ್ತು.
ಮತ್ತೆ ನೋಡಿ ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ಕಿಚಡಿನ ಹೇಗೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಅದು ಕೂಡ ಸಾಬುದಾನ ಕಿಚಡಿನೇ. ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಆ ಲಿಂಕ್ ಅನ್ನ ಹಾಕಿರ್ತೀನಿ. ಪುನಃ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಮತ್ತೆ ಈಗ ಕ್ರಶ್ ಮಾಡ್ಕೊಂಡಿರೋಂತಹ ಶೇಂಗಾನ ಹಾಕೊಳ್ತಾ ಇದ್ದೀನಿ. ಒಂದೆರಡು ಮುಷ್ಟಿ ಆಗುವಷ್ಟು ನಾನು ಹಾಕೊಂಡಿದ್ದೀನಿ. ಇದನ್ನ ನಿಮ್ಗೆ ಎಷ್ಟು ಬೇಕಂದ್ರೂ ಸೇರಿಸ್ಕೊಳ್ಬಹುದು. ಅವರವರ ರುಚಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಟೇಸ್ಟಿಯಾಗಿರುವಂತಹ ಉದುರುವುದರಾಗಿರುವಂತಹ ಸಾಬುದಾನ ಕಿಚಡಿ ಈಗ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಇದನ್ನ ವ್ರತದ ದಿನಗಳಲ್ಲಿ ಕೂಡ ಮಾಡ್ಕೊಳ್ಬಹುದು. ಯಾಕಂದ್ರೆ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕೋದಿಲ್ಲ ಅಲ್ವಾ. ಹಾಗೆ ಇವತ್ತಿನ ಈ ಸಾಬುದಾನ ಕಿಚಡಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.